ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಎಸ್ಬಿಐ ಹಾಗೂ ಕೆನರಾ ಬ್ಯಾಂಕ್ ದರೋಡೆ, ಜಡ್ಜ್ ಮನೆ ಕಳ್ಳತನ. ವಿಜಯಪುರದಲ್ಲಿ ಹೀಗೆ ಸರಣಿ ಕಳ್ಳತನ ಪ್ರಕರಣಗಳು ಪೊಲೀಸರಿಗೆ ದೊಡ್ಡ ಸವಾಲಾಗಿದ್ವು. ಅಖಾಡಕ್ಕಿಳಿದಂತಹ ಪೊಲೀಸರು 3 ಪ್ರಕರಣದ ಖದೀಮರಿಗೆ ಕೋಳ ತೋರಿಸಿದ್ದಾರೆ. ನೆಕ್ಲೇಸ್, ತಾಳಿ, ಚಿನ್ನದ ಗಟ್ಟಿ, ಚಿನ್ನದ ಮಣಿಗಳು, ಒಂದಲ್ಲ ಎರಡಲ್ಲ 9 ಕೆಜಿ ಚಿನ್ನಾಭರಣ ಇಲ್ಲಿದೆ. ಕಂತೆ ಕಂತೆಯಲ್ಲಿ ಹಣವನ್ನಿಟ್ಟಿದ್ದಾರೆ. ಅಂದ್ಹಾಗೆ ಇದೆಲ್ಲ ಕಳೆದ ಸೆಪ್ಟೆಂಬರ್ 16ರ ಸಂಜೆ ವಿಜಯಪುರ ಜಿಲ್ಲೆ ಚಡಚಣದ ಎಸ್ಬಿಐ ಬ್ಯಾಂಕ್ಗೆ ನುಗ್ಗಿ ದರೋಡೆಕೋರರು ದೋಚಿದ್ದ ಹಣ, ಚಿನ್ನ. ಮೂವರು ದರೋಡೆಕೋರರನ್ನ ಬಂಧಿಸಿದ ಪೊಲೀಸರು. ಬಿಹಾರ ಮೂಲದ ಖದೀಮರು ಕೊನೆಗೂ ಅಂದ್ಹಾಗೆ ಎಸ್ಬಿಐ ಬ್ಯಾಂಕ್ಗೆ ಗನ್ ಸಮೇತ ನುಗ್ಗಿದ್ದ 3 ಕ್ರಿಮಿಗಳು ಬ್ಯಾಂಕ್ ಮ್ಯಾನೇಜರ್, ಸಿಬ್ಬಂದಿ, ಗ್ರಾಹಕರನ್ನ ಕಟ್ಟಾಕಿದ್ರು. 20 ಕೆಜಿ ಚಿನ್ನಾಭರಣ, 1.5 ಕೋಟಿ ನಗದು ದೋಚಿ ಪರಾರಿಯಾಗಿದ್ರು. ಮಹಾರಾಷ್ಟ್ರದ ಹುಲಜಂತಿ ಬಳಿ ಅಪಘಾತವನ್ನ ಮಾಡಿ ತಮ್ಮ ಇಕೋ ಕಾರನ್ನ ಅಲ್ಲೇ ಬಿಟ್ಟು ಹೋಗಿದ್ರು. ಬಳಿಕ ಬಿಹಾರದಲ್ಲಿ ತಲೆಮರೆಸಿಕೊಂಡಿದ್ದ ಚೋರರನ್ನ ವಿಜಯಪುರ ಪೊಲೀಸರು ಬಂಧಿಸಿದ್ದಾರೆ. ರಾಕೇಶ್ ಕುಮಾರ್ ಸಹಾನಿ, ರಾಜ್ಕುಮಾರ್ ಪಾಸ್ವಾನ್, ರಕ್ಷಕ್ ಕುಮಾರ್ ಮಾತೋ ಬಂಧಿತರು. 20 ಕೆಜಿ ಪೈಕಿ 9 ಕೆಜಿ ಚಿನ್ನಾಭರಣ ಹಾಗೂ 1.5 ಕೋಟಿ ನಗದು ಪೈಕಿ 86 ಲಕ್ಷ ನಗದನ್ನ ಪೊಲೀಸರು ಸೀಸ್ ಮಾಡಿದ್ದಾರೆ. ಇನ್ನಿಬ್ಬರು ಆರೋಪಿಗಳಿಗಾಗಿ ಪೊಲೀಸರು ಬಲೆ ಬೀಸಿದ್ದಾರೆ. ಒಬ್ಬರು ವೆಪನ್ ಸಪ್ಲೈ ಮಾಡಿದವರು ಅಂತ ಇದೆ, ಇನ್ನು ಒಬ್ಬರು ಪಾತ್ರಧಾರಿ ಆರೋಪಿ ಬ್ಯಾಂಕ್ ದರೋಡೆಯಲ್ಲಿ ಭಾಗಿಯಾಗಿದ್ದಾನೆ. ಉಳಿದವರು ಇನ್ನೊಂದಿಬ್ಬರು ಸಿಗಬೇಕು. ಇನ್ನು ಮೇ 25ರಂದು ಬಸವನ ಬಾಗೇವಾಡಿಯ ಮರಗುಳಿ ಪಟ್ಟಣದ ಕೆನರಾ ಬ್ಯಾಂಕ್ನಲ್ಲಿ ನಡೆದಿದ್ದ ಕಳ್ಳತನ ಕೇಸನ್ನ ಪೊಲೀಸರು ಭೇದಿಸಿದ್ದಾರೆ. 58 ಕೆಜಿ ಚಿನ್ನಾಭರಣ, 5 ಲಕ್ಷ ನಗದು ಕಳ್ಳತನವಾಗಿತ್ತು. 15 ಆರೋಪಿಗಳನ್ನು ಬಂಧಿಸಿರುವ ಪೊಲೀಸರು ಹಂತ ಹಂತವಾಗಿ 43.56 ಕೆಜಿ ಚಿನ್ನದ ಗಟ್ಟಿ ರಿಕವರಿ ಮಾಡಿದ್ದಾರೆ. 1.38 ಕೋಟಿ ನಗದು ವಶಪಡಿಸಿಕೊಂಡಿದ್ದಾರೆ. ಅಶೋಕ್ ಎಡಳ್ಳಿ, ಟಿವಿ9 ವಿಜಯಪುರ.